ಸರ್ಕಾರದಿಂದ ನಾನು ಸಾಲ ತೆಗೆದಿದ್ದೀನಿ. ಅದರಿಂದ ನಮಗೆ ಅನುಕೂಲ ಆಗಿದೆ. ಅದು ಹೀರೆ ಬೀಜ, ಸೌತೆ ಬೀಜ, ಹರಿಬೆ ಬೀಜ, ಬೆಂಡೆ ಬೀಜ ಎಲ್ಲ ಹಾಕಿ ನಾನು ತರಕಾರಿಯನ್ನು ತಗೊಂಡೋಗಿ ಪ್ಯಾಟಿ ಮಾರಿ ವ್ಯಾಪಾರ ಮಾಡ್ತಿದ್ದೀನಿ. ಅದರಿಂದ ನನಗೆ ಅನುಕೂಲ ಆಗಿದೆ. ಬೀಜ ಮತ್ತು ತರಕಾರಿನ ಬೆಳೆಯೋದು ಬೇರೆ ಜನಿಗೆ ನಾನು ಹಲವಾರು ಸೊಪ್ಪಿನ ಒಂದು ಬೀಜಗಳನ್ನು ಒಂದು ಒಟ್ಟು ಮಾಡಿ ಅದನ್ನು ಬೆಳೆದು ಒಂದು ಸಾಗರ ಒಂದು ಪಟ್ಟಣಕ್ಕೆ ತಂದು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. PM ಸ್ವನಿಧಿ ಯೋಜನೆಯಲ್ಲಿ ಅವರು ಒಂದು ಧನ ಸಹಾಯವನ್ನು ಪಡೆದು ಅದನ್ನು ಇಲ್ಲಿ ಸದುಪಯೋಗ ಪಡಿಸಿಕೊಂಡು ಅದನ್ನು ಹೆಚ್ಚಿನ ಜನರಿಗೆ ಆ ಒಂದು ಸೊಪ್ಪು ಮುಟ್ಟುವಂತೆ ರೀತಿ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂತಸದ ಸಂಗತಿ. ಕೇಂದ್ರ ಸರ್ಕಾರವು ಸಣ್ಣ ಸಣ್ಣ ಬೆಳೆಗಾರರಿಗೂ ಕೂಡ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಅಲ್ಲಿ ಅವರಿಗೂ ಒಂದು ಉತ್ತೇಜನವನ್ನು ನೀಡ್ತಾ ಇರೋದು ಒಂದು ಬಹಳ ಸಂತಸದ ಸಂಗತಿ. ಸರ್ಕಾರದ ಯೋಜನೆಯಿಂದ ಅವರಿಗೆ ಒಂದು ಅನುಕೂಲ ಆಗಿತ್ತು. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಕೊಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಬೆಳೆಯುವಂಥ ತರಕಾರಿ ಏನಾದರೆ ತರಕಾರಿ ಹೀರೆಕಾಯಿ, ಬೆಂಡೆಕಾಯಿ, ಹಾಗೆ ಸೊಪ್ಪು, ಹಾಗಲಕಾಯಿ, ಸೌತೆಕಾಯಿ, ಬೀನ್ಸ್ ಇನ್ನಿತರ ಪದಾರ್ಥಗಳನ್ನು ಬೆಳಿತೀವಿ. ಉತ್ತೇಜನ ಪಡೆದು ಹೀರೆಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಮುಳುಗಾಯಿ, ಸೌತೆಕಾಯಿ ಬಣ್ಣದ ತರಕಾರಿಗಳನ್ನು ಬೆಳೆದು ನಮ್ಮ ಊರಿನಲ್ಲೇ ಉತ್ತೇಜನ ಪಡಿತಾ ಇದ್ದಾರೆ. ಅದನ್ನು ಸಾಗರಕ್ಕೆ, ಟೌನಿಗೆ, ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಅಭಿವೃದ್ಧಿಯನ್ನು ಹೊಂದಬೇಕು ನಿನ್ನೆಲ್ಲ ಮಹಿಳೆಯರು ಅಂತ ನಾನು ಬಯಸ್ತೀನಿ. ಇಂಥ ತರಕಾರಿಗಳನ್ನು ಬೆಳೆಯೋದ್ರಿಂದ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾಯಿದೆ. ಇದೆಲ್ಲರೂ ಪಡೆದುಕೊಳ್ಬೇಕಂತ ಕೇಳ್ತೀನಿ. ಭಾಗೀರಥಿಯವರನ್ನ ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಯೋಜನೆಯ ಸ್ವನಿಧಿ ಯೋಜನೆಯಲ್ಲಿ ಪಾಲ್ಗೊಳ್ಳುವ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಕಳೆದ ಹಲವು ವರ್ಷಗಳಿಂದ ನನ್ನ ಒಡನಾಟ ಅವ್ರ ಜೊತೆಗಿದೆ. ದೇಶೀಯ ಬೀಜಗಳ ಸಂರಕ್ಷಣೆಯಲ್ಲಿ, ಕಾಪಾಡುವಿಕೆಯಲ್ಲಿ, ಆ ಬೀಜಗಳನ್ನು ಹಂಚೋದರಲ್ಲಿ ಅವ್ರ ಪಾತ್ರ ಮಹತ್ತರವಾಗಿದೆ. ಅವರು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಮಾನಸಿಕ ಕಾಯಿಲೆ ನಿವಾರಣೆ ಆಗುತ್ತೆ. ಮತ್ತು ವಿಷಯಗಳನ್ನು ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಅರ್ಥ. ಕಾಯಿಲೆ ಒಳಗಾಗಿರೋಲ್ಲ. ನಾವು ಬೇಗ ಯಾಕೆ ಹೋಗ್ಬೇಕಂದ್ರೆ ಪ್ರತಿಯೊಂದು ಪ್ರಮಾಣಗಳು ನಮ್ಮ ಮೆದುಳಿನ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕಿಂತ ಮುಂಚೆ ನಾವು ವೈದ್ಯರ ಕಾಯಿಲೆ. ಈಗ ನಾವು ಉಳಿದ ಬೇರೆ ಬೇರೆ ಕಾಯಿಲೆಗೆ ಯಾವ ರೀತಿ ಹೋಗ್ತೀವಿ ಬೇರೆ ಹಾಸ್ಪಿಟಲ್ಗೆ, ಅದೇ ರೀತಿ ಮಾನಸಿಕವಾಗಿ ಯಾವ ಕಾಯಿಲೆ ಅಂದರೆ ನಾವು ಹೋಗಬೇಕು. ಅದರ ಪೇರೆಂಟ್ಸ್ ಆಗಲಿ ಸಮಾಜ ತುಂಬ ಬಿಡುತ್ತದೆ ಒಳಗಡೆ. ಮೋರ್ ಡೆಫಿನೆಟ್ಲಿ ಮನುಷ್ಯನಿಗೆ ಒತ್ತಡ ಇರಬೇಕು. ಒತ್ತಡ ಇಲ್ಲದಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಒತ್ತಡ ಇರಿಸಬೇಕು ಪ್ರೇರೇಪಣೆ. ಬಟ್ ಯು ಹ್ಯಾವ್ ಟು ಕಂಟ್ರೋಲ್ ದಟ್. ನಿಮ್ಮ ಟೆನ್ಷನ್ ಏನಿದೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಯಾವ ಕಂಟ್ರೋಲ್ ಮಾಡಬಲ್ಲ ಹೇಳಿದ್ರೆ ನಮ್ಮನ್ನ ತಲೆ ಕೆಟ್ಟಿದ್ದಾರೆ, ಏನೇನೋ ಮಾತಾಡ್ತಾರೆ, ತಪ್ಪಿಲ್ಲ. ನಿಮ್ಮಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ದೆನ್ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಆರ್ ವಿತ್ ಟೀಚರ್ಸ್. ಓಪನ್ ಆಗಿ ಡಿಸ್ಕಷನ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಈ ಸಮಸ್ಯೆಯಿಂದ ಹೊರಗಡೆ. ಹಳ್ಳಿಗಳಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ಅಲ್ಲಿಂದ ಪೇಷಂಟ್ಗಳು ರೆಫರ್ ಮಾಡ್ತಾರೆ ತಾಲೂಕು ಅವತ್ತಿನ ದಿವಸ. ಸೊ ಅವತ್ತು ನಮ್ಮ ಸೈಕ್ಯಾಟ್ರಿಸ್ಟ್ ಪೂರ ಟೀಮು ತಾಲೂಕು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರಿಗಾದರೂ ಮೆಂಟಲ್ ಇಲ್ನೆಸ್ ಇರೋರಿಗೆ ಚಿಕಿತ್ಸೆ ಕೊಡೋದು, ಕೌನ್ಸಿಲಿಂಗ್ ಮಾಡೋದು, ಇದನ್ನು ಎಲ್ಲ ತಾಲೂಕಲ್ಲೂ ನಡೀತದೆ. ಸೊ ಪ್ರತಿ ಮಂಗಳವಾರ, ಶುಕ್ರವಾರ ನಡೀತದೆ. ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಕೆಲವು ಸಲ ಅವರಿಗೆ ಈ ಒಂದು ಎಮರ್ಜೆನ್ಸಿಯಾಗಿ ಬರುವಂಥ ಚಾನ್ಸ್ ಇರುತ್ತೆ. ಏನಂದರೆ ಇಂಟಾಕ್ಸಿಕೇಷನ್ ಆಗಿರ್ಬೋದು ಅಥವಾ ವಿಡ್ರಾಲ್ ಸಿಂಟಮ್ಸ್ ಆಗಿರ್ಬೋದು, ಇಲ್ಲ ಅದರಿಂದ ಏನಾಗುತ್ತೆ ಒತ್ತಡ ಜಾಸ್ತಿಯಾಗಿ ಆತ್ಮಹತ್ಯೆ ಯತ್ನ ಕೂಡ ಆಗುವಂಥ ಚಾನ್ಸಸ್ ಇರ್ತವೆ. ಈ ರೀತಿ ಅಥವಾ ಇನ್ನು ಕೆಲವೊಂದು ಹೆಂಗಸರಲ್ಲಿ ಬಂದಾಗ ಕೌಟುಂಬಿಕ ದೌರ್ಜನ್ಯ ಇರ್ಬೋದು ಅಥವಾ ಅತ್ಯಾಚಾರ ಇರ್ಬೋದು ಅಥವಾ
ಈ ಥರ ಒಂದು ಮನೆಯಲ್ಲಿ ಇರುವಂಥ ಒಂದು ಕೆಲವೊಂದು ಒತ್ತಡಗಳಿಂದ ಕೂಡ ಏನಾಗುತ್ತೆ ಅವರಲ್ಲಿ ಕೂಡ ಈಗ ಮಾನಸಿಕ ಕಾಯಿಲೆಗಳು ಬರ್ಬೋದು.